ಇಲ್ಲಪ್ಪ, ಇದು ಯಾವುದು ಕೊಡ್ತಿಲ್ಲ. ಯಾರು ಆ ಮಾದೇವ್ ಕೊಡಿ ಅಂತ ಅದಕ್ಕೆ ಹೇಳಿದ್ದು, ಕೊಡಿ ಆ ಮಾದೇವ್. ಮಾದೇವ್ ಯಾಕೆ ಯಾವ್ದಾದ್ರು ಕೊಡ್ತಾ ಇದ್ದೀರಿ? ಮತ್ತು ಇದೆಲ್ಲ ಯಾರು ಕೊಡ್ತಿರೋದಲ್ವ ಲಿಸ್ಟಲ್ಲಿ? ಇಲ್ಲ ಬೇಡ, ಅದೆಲ್ಲ ಬೇಡ, ನಾನು ಯಾವ್ದು 4-5 ಕೊಟ್ಟಿದ್ದೀನೋ ಅಷ್ಟೇ ಮಾತ್ರ ಮಾಡಿ ಅಂತ ಹೇಳಿ. ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೊದಲ ದಿನದಿಂದಲೂ ಕೂಡ ನಡೀತಾ ಇರ್ತಕ್ಕಂಥದ್ದು ಪ್ರೂಫ್ ಸಿಕ್ಕಿದೆ. Yesterday, our Chief Minister, why he called his son on the phone? What is the issue he discussed with the son? ನನ್ನ ರಾಜಕೀಯ ಜೀವನದಲ್ಲಿ 84ರಲ್ಲಿ ಮಿನಿಸ್ಟರ್ ಆದೆ ನಾನು. ಇವತ್ತಿನವರಿಗೆ ಯಾವತ್ತಾರು ಒಂದು ಟ್ರಾನ್ಸ್ಫರ್ ದುಡ್ಡು ತಗೊಂಡು ಮಾಡಿದ್ದೀನಿ ಅಂತಂದರೆ ರಾಜಕೀಯದಿಂದ ನಿವೃತ್ತಿ. Former Chief Minister H.D. Kumaraswamy has raised serious concerns about a video shared on social media. The video allegedly features Chief Minister Siddaramaiah's son, former MLA Dr. Yathindra, making threatening remarks over the phone. Kumaraswamy questions the identity of the person in the video, asking if it is truly the Chief Minister's son or rather Karnataka's super CM. They have exposed the ground reality about this government. Yesterday, our Chief Minister, why he called his son on the phone? What is the issue he discussed with the son? He is telling now to protect his chair. He also raises suspicions about Dr. Yathindra's role, questioning whether he is involved in what Kumaraswamy calls a transfer scam. Kumaraswamy accuses Dr. Yathindra of colluding with his father to exploit the Chief Minister's ministry for personal gain. He alleges that the duo is involved in extorting money through the transfer of positions within the government. What he tells that he is the only person discuss about the truth. We are all liars, according to you. Now you are telling me for that incident, he expressed that issue is concerned about CSR fund for the construction of some schools. That is the clarification he has given. Then I demand this Chief Minister, how much amount CSR fund they received by the companies, which are all the schools they have selected. Immediately, please tell him to release that list. Immediately. Kumaraswamy demands transparency and challenges Chief Minister Siddaramaiah to reveal the extent of their involvement in the alleged transfer scam. He calls on the Chief Minister to address the concerns of the state's citizens and accuses him of lacking moral values. ಅಕ್ರಮವಾಗಿ ವಿದ್ಯುತ್ತನ್ನು ತಗೊಂಡು ಅವ್ರ ಮನೆ ದೀಪ ಬೆಳಗಿಸಿದ್ದಾರೆ, ಮನೆ ಬೆಳಗಿಸಿದ್ದಾರೆ ಅಲ್ವಾ? Is it not an offense? Is it not an offense? ಅದನ್ನು ಮುಚ್ಚಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದಾರೆ. ಈಗ ಯತೀಂದ್ರ ನನ್ನ ಜೊತೆ ಮಾತಾಡಿದ, ನಾನು ಏನು ಹೇಳಿದೆ, ಅವರು ಈಸ್ ಎ ಚೇರ್ಮನ್ ಆಫ್ ದಿ ಆಶ್ರಯ ಕಮಿಟಿ ಮತ್ತು ಇದ್ರ ಕಾಡ ಎಂಥದ್ದು KDP ಮೆಂಬರ್ ಇದ್ದಾರೆ, ನಮ್ಮ ಕ್ಷೇತ್ರ ನೋಡ್ಕೊತಾ ಇದ್ದಾರೆ, XMLA ಬೇರೆ. ನಾನು CRS ಫಂಡ್ ಏನಾಯ್ತಪ್ಪ ಅಂತ ಕೇಳಿದೆ. ಅದಕ್ಕೆ ಮಾದೇವನಿಗೆ ಹೇಳಿದ್ದೀನಿ, ಲಿಸ್ಟ್ ಕೊಟ್ಟಿದ್ದೀನಿ ಮಾದೇವನ ಕೈನಲ್ಲಿ ಅಂತ ಹೇಳ್ದೆ. ಅದು ಲಿಸ್ಟ್, ಅದು ಟ್ರಾನ್ಸ್ಫರ್ಗೆ ಅದು ಲಿಸ್ಟಾ? ಇವ್ರು ಏನಾಗಿದೆ ಅಂತಂದರೆ, ಇವ್ರ ಕಾಲದಲ್ಲಿ ಏನು ನಡೀತಿತ್ತು ಅದು ಬಿಟ್ಟು ಈಚೆಗೆ ಬರೋಕ್ಕಾಗದೇ ಇಲ್ಲ ಇವ್ರ ಕೈನಲ್ಲಿ. ಏನು ಟ್ರಾನ್ಸ್ಫರ್ ಅಂತ ಹೇಳಿದಾರ? ದುಡ್ಡಿನ ವಿಚಾರ ಮಾತಾಡಿದಾರ? ನೀವೇ ಹೇಳಿಯಪ್ಪ, ದುಡ್ಡಿನ ವಿಚಾರ ಮಾತಾಡಿದಾರ ಅಥವಾ ಟ್ರಾನ್ಸ್ಫರ್ ವಿಚಾರ ಮಾತಾಡಿದಾರ? ಏನೂ ಮಾತಾಡಿಲ್ಲ. ಅದಕ್ಕೆ ಅವರು ಎಲ್ಲ ನನಗೆ ಗೊತ್ತಿಲ್ಲ. ನಾನು ಇನ್ಫ್ಯಾಕ್ಟ್ FIR ಹಾಕಿ ಅಂತ ಕೂಡ ಹೇಳಿಲ್ಲ. ಗೊತ್ತಾ? ಯಾಕಂತಂದರೆ ಯಾರೇ ತಪ್ಪು ಮಾಡಿದ್ರು ಕೂಡ FIR ಮಾಡಬೇಕಲ್ಲ. ಯಾರೇ ಅಫೆನ್ಸ್ ಆದರೂ ಕೂಡ ಆ ಅಫೆನ್ಸ್ ಮಾಡಿದವ್ರ ಮೇಲೆ ಕ್ರಮ ತಗೋಬೇಕಲ್ಲ. ಅದು ಮಾಡಿದ್ದಾರೆ. ಅದು ಮುಚ್ಚಕ್ಕೋಸ್ಕರ ಈ ಥರ ಡೈವರ್ಟ್ ಮಾಡಿ ಸರ್ಕಾರ ಕೊಟ್ಟಿರೋದು ರೀ. ಅವರು ನಿಜ, ಇಷ್ಟೇ ಫ್ಯಾಕ್ಟ್. ಈ ನಮ್ಮೂರವನು, ಅವನು ಸಬ್ ರಿಜಿಸ್ಟ್ರಾರ್ ಆಗಿದ್ದಾನೆ, ಸಬ್ ರಿಜಿಸ್ಟ್ರಾರ್ ಆಗಿದ್ದಾನೆ. ಅವನು ನಮ್ಮ ಆಫೀಸಿಗೆ ತಗೊಂಡಿದ್ದೀವಿ ಪರ್ಸ್ನಲ್ ಸ್ಟಾಫ್ಗೆ. ಏನು ವಾಟ್ ಈಸ್ ರಾಂಗ್?
ವಾಟ್ ಈಸ್ ರಾಂಗ್? ಈಗ ಈ ವಿಡಿಯೋ ನೋಡಿ, ನಾನು ನೋಡಿದೆ, ಎಲ್ಲಾದರೂ ಕೂಡ ಟ್ರಾನ್ಸ್ಫರ್ ಅಂತ ಆಗಲಿ, ದುಡ್ಡಿನ ವಿಚಾರ ಆಗಲಿ ಮಾತಾಡಿದಾರ? ಅದಕ್ಕೆ ಟ್ರಾನ್ಸ್ಫರ್ಗೆ ಲಿಂಕ್ ಮಾಡಿದ್ರೆ ಸರ್ಕಾರದಲ್ಲಿ ಟ್ರಾನ್ಸ್ಫರ್ಗಳು ನಡೀತಕ್ಕಂಥದ್ದು ಸಹಜವಾದಂಥ ಪ್ರಕ್ರಿಯೆ. ನಾನು ಅದಕ್ಕೆ ಹೇಳಿದೆ, ನನ್ನ ರಾಜಕೀಯ ಜೀವನದಲ್ಲಿ 84ರಲ್ಲಿ ಮಿನಿಸ್ಟರ್ ಆದೆ ನಾನು. ಇವತ್ತಿನವರಿಗೆ ಯಾವತ್ತಾರು ಒಂದು ಟ್ರಾನ್ಸ್ಫರ್ಗೆ ದುಡ್ಡು ತಗೊಂಡು ಮಾಡಿದ್ದೀನಿ ಅಂತಂದರೆ ರಾಜಕೀಯದಿಂದ ನಿವೃತ್ತಿ. ಈಗ ನಾನು ಏನು ಬೇಕಾದ್ರೂ ಹೇಳ್ಬೋದಾ? ಸಾಕ್ಷ್ಯ ಇಲ್ಲದೇನೆ ಏನು ಬೇಕಾದ್ರೂ ಹೇಳ್ಬೋದಾ? CSR ಫಂಡ್ಗೆ ದಾಖಲಾತಿ ಮಾತಾಡೋದಕ್ಕೆ ದಾಖಲಾತಿ ಇರ್ತದ? ನಾನು ಲಾಯರು, ನಿನಗೆ ಗೊತ್ತಿದೆಯಾ? ನಾನು ಮಾತಾಡೋದು CSR ಫಂಡ್, ಸ್ಕೂಲ್ ಶಾಲೆ ರಿಪೇರಿ ಬಗ್ಗೆ ಮಾತಾಡೋದು CSR ಫಂಡ್ ಬಂದಿರೋದು ಸ್ಕೂಲ್ ರಿಪೇರಿಗೆ, ಅದನ್ನು ಮಾತಾಡಿದ್ದೀನಿ, ಅದನ್ನು ಲಿಸ್ಟ್ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ಅದಕ್ಕೆ ದಾಖಲಾತಿ ಎಲ್ಲಿಂದ ಕೊಡೋದು? ಏನು ದಾಖಲಾತಿ ಹೆಂಗಪ್ಪ ಕೊಡೋದು ಅದಕ್ಕೆ? ಹೇಳು, ನೀವೇ ಹೇಳಿ. Taking a jab at the Congress party, Vijayendra accused them of being immersed in a transfer racket. He also criticized the Benda guarantee scheme, referring to it as half-baked and alleging corruption. Vijayendra questioned why the Kantaraj Commission, implemented during Siddaramaiah's tenure as Chief Minister, was not pursued further. ಈಗಾಗಲೇ ಆ ವಿಡಿಯೋನ ಎಲ್ಲ ದೃಶ್ಯ ಮಾಧ್ಯಮಗಳು ಬಿತ್ತರಿಸ್ತಾ ಇದ್ದಾರೆ. ರಾಜ್ಯದ ಜನ ಎಲ್ಲವನ್ನೂ ಕೂಡ ನೋಡ್ತಾ ಇದ್ದಾರೆ. ಈಗಾಗಲೇ ಒಂದ್ ರೀತಿ ಹಗಲು ದರೋಡೆ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೊದಲ ದಿನದಿಂದಲೂ ಕೂಡ ನಡೀತಾ ಇರ್ತಕ್ಕಂಥದ್ದು ಪ್ರೂಫ್ ಸಿಕ್ಕಿದೆ. IT ರೇಡಿಯೋದಾಗೆ ಪ್ರೂಫ್ ಸಿಕ್ಕಿದೆ. ಏನು ಅದಕ್ಕಿಂತ ದೊಡ್ಡದಿನ ಅವಶ್ಯಕತೆ ಇಲ್ಲ. ಆದ್ರೆ ಮತ್ತೊಂದು ಇವತ್ತು ಹೊರಗೆ ಬಂದಿರತಕ್ಕಂಥದ್ದು ರಾಜ್ಯ ಗಮನಿಸ್ತಾರೆ, ಎಲ್ಲವೂ ಕೂಡ ಉತ್ತರ ಕೊಡ್ತಾರೆ. In response to Vijayendra's accusations, this is what DCM DK Shivakumar had to say. BJP, JDSಗೆ ಅವ್ರಿಗೆ ಕೆಲಸ ಇಲ್ಲ. ಒಬ್ಬ ಯತೀಂದ್ರ ಅವರು KDP ಸದಸ್ಯರಿದ್ದಾರೆ, ಆಶ್ರಯ ಸಮಿತಿ ಅಧ್ಯಕ್ಷರಿದ್ದಾರೆ. ಅವರ ಮಾಜಿ ಅವರ ಕ್ಷೇತ್ರದಲ್ಲಿ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರ ಜಾಗದಲ್ಲಿ ಆಶ್ರಯ ಸಮಿತಿ ಚೇರ್ಮನ್ ಮಾಡೋಂಥ ಅವಕಾಶ, KDP ಸದಸ್ಯ ಮಾಡೋಂಥ ಅವಕಾಶ, ಜನಸಂಪರ್ಕ ಸಭೆ ನಡೆಸ್ತಾ ಇದ್ದಾರೆ. ನಡೆಸೋಂಥ ಸಂದರ್ಭದಲ್ಲಿ ಆ ಸ್ಕೂಲ್ಗಳಿಗೆ, ಕೆಲವು ಸ್ಕೂಲ್ಗಳಿಗೆ ಅವರು ಕೆಲವ್ರಿಗೆಲ್ಲ ಬೆಂಚು ಮತ್ತೊಂದು ಕೊಡೋಕ್ಕೆ CRSR ಆ್ಯಕ್ಟಿವಿಟೀಸಲ್ಲಿ ಅವ್ರು ಯಾರೋ ವಿವೇಕಾನಂದ ಅಂತ ಯಾರೋ ಆಫೀಸರ್ಗೆ ಯಾರಿಗೋ ಒಬ್ಬರಿಗೆ ಹೇಳಿದ್ದಾರೆ, ಮಹಾದೇವ್ಗೋ ವಿವೇಕಾನಂದಗೋ ಯಾರಿಗೋ ಕೆಲವು ಸ್ಕೂಲ್ಗಳನ್ನ ತಗೋ ಅಂತ ಹೇಳಿದ್ದಾರೆ. ಅವರು ಅದನ್ನು ಸ್ಕೂಲ್ಗಳನ್ನ ಕೆಲವು ಯಾರೋ ಒಂದೆರಡು ಬೇರೆ ಚೇಂಜ್ ಮಾಡಿರ್ಬೋದು. ಅದಕ್ಕೆ ಲೋಕಲ್ ಅವರೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ. ಅದಕ್ಕೆ ಕೇಳಿದ್ದಾರೆ, ಇಲ್ಲ ಈ ಹಳ್ಳಿಗಳಿಗೆ ನಾವು ಮಾತು ಕೊಟ್ಟಿದ್ದೀವಿ, ಮಾತು ಪ್ರಕಾರ 4 ಸ್ಕೂಲು 5 ಸ್ಕೂಲು ಕೊಡಿ ಅಂತ ಹೇಳಿದ್ದಾರೆ. ಆಶ್ರಯ ಕಮಿಟಿ ಚೇರ್ಮನ್ಗೆ, ಬೇರೊಬ್ಬ MLAಗೆ ಕೆಲವು ಬೆನಿಫಿಷರಿನ ಸೆಲೆಕ್ಟ್ ಮಾಡೋಂಥ ಒಂದು ಅವಕಾಶ ಅವ್ರಿಗೆ ಇರ್ತದೆ. ಆ ಕೆಲಸ ಮಾಡಿದ್ದಾರೆ. ಎಲ್ಲ ಹೇಳಿದ್ದಾರೆ ಅಧಿಕಾರಿಗಳ ದಂಧೆ, ಎಲ್ಲ ಹೇಳಿದ್ದಾರೆ ಲಂಚ, ಯಾರು ಹೇಳಿದಾರಾ ಇಂಥ ಅಧಿಕಾರಿ ಇಂಥ ಪೋಸ್ಟಿಂಗ್ಸ್ ಅಂತ ಹೇಳಿದಾರಾ? ಪ್ರಚಾರ ಮಾಡಿ ಲೀಡರ್ ಮಾಡ್ತಾರೆ, ಲೀಡರ್ ಮಾಡಿಬಿಡಿ, ಅವರು ನಮ್ಮ ಹುಡುಗನ ಲೀಡರ್ ಮಾಡಬೇಕು. Meanwhile, Minister MB Patil expressed uncertainty and emphasized the need to ascertain the truth. He mentioned the impact of artificial intelligence on video manipulations, urging caution in interpreting such content. ಸತ್ಯಾಸತ್ಯ ತಿಳ್ಕೊಂಡು ನಾವು ಮಾತಾಡ್ತೀವಿ. ವಿಡಿಯೋ ಇದೆ ಸರ್, ನಾನು ನೋಡಿಲ್ಲ ಅದನ್ನು. ಸತ್ಯಾಸತ್ಯ ತಿಳ್ಕೊಂಡು, ಯಾಕಂದ್ರೆ ವಿಡಿಯೋ ನಿಮ್ದು ಮಾಡ್ಬೋದು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಹಿಂದೆ ನಂದೇ ಒಂದು ಮಾಡಿದ್ದಲ್ಲ ಮೆಮಿಕ್ರಿ, ಯಾರೋ ಒಬ್ಬನು ಮಹಾರಾಷ್ಟ್ರದವನು ಆಡಿಯೋ ಮಾಡಿ ಫೋನ್ ಮಾಡಿದ್ದೆ ಸರ್. ಜನರಿಗೆ ಅರೆಸ್ಟ್ ಮಾಡಿ ಅಕ್ಕಲ್ಕೋಟೆ ಅದೇನೋ ನಾಟಕ ಮಾಡೋನು, ಮಿಮಿಕ್ರಿ ಮಾಡ್ತಿದ್ದವನು. ಅಮ್ಮತ್ ಪಕ್ಕಲತ್ತೆ ಮಿಮಿಕ್ರಿ ಮಾಡಿ ಮಾತಾಡಿದ್ರು ಕೂಡ ಅದು ಸಿಕ್ಕೊಬಿದ್ದವ. ಏನೆಲ್ಲ ಅಂತವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದ, ಏನಾದ ನೀವು ಯೂಟ್ಯೂಬ್ ಏನಾದ ಮನೆ ಬಂದಿರ್ತಾರ, ಮತ್ತೆ ಹೆಂಗೆ ಬೇಕಾದ್ರೆ ಮಾರ್ಪಾಡು ಮಾಡ್ತಾರೆ. ಈಗ ಹಂಗೆ ಈಗ ಹಸಿರು ಹಂಗೆ ಹಾಕೊಂಡಿರಿ, ಕೆಂಪಂಗೆ ಹಾಕ್ಬೋದು. The political landscape in Karnataka is becoming increasingly charged as both major parties engage in verbal sparring ahead of upcoming elections.